ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಒಂದು ಏನು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಸರ್ ಯಾಕೆ ಒಂದು ರಾಜ್ಯ ಅತಿ ಹೆಚ್ಚು ಸಂಸದರನ್ನ ಕಳಿಸುತ್ತೆ ಅಂದ್ರೆ ಒಂದು ಪಕ್ಷಕ್ಕೆ ಈ ತರ ಸಂದರ್ಭಗಳು ಬಂದಾಗ ನಮ್ಮ ಫೇವರ್ ಇರಲಿ ಅಂತ ಒಕ್ಕೂಟ ವ್ಯವಸ್ಥೆಯಲ್ಲಿ ಫೇರ್ ಆಗಿ ಮತ್ತೆ ಸುಮ್ಮನೆ ಅಲ್ಲ ಕಳಿಸ್ಬಿಟ್ಟಿದೀವಿ ಅಂತ ನಮ್ಗೆ ನ್ಯಾಯ ಇಲ್ಲ ಅಂದ್ರೂ ಕೂಡ ನೀವು ಮಾತಾಡಿ ಅಂತ ಅಲ್ಲ, ನ್ಯಾಯದ ಪರವಾಗಿ ನಮ್ಮ ಹಕ್ಕುಗಳನ್ನ ಸಂರಕ್ಷಿಸುತ್ತೆ ಅಂತ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಸರ್. ಬಟ್ ನೀವು ಸೀರೀಸ್ ಆಗಿ ನೋಡಿ ಸರ್, ತಮಿಳ್ನಾಡಿಗೆ ಅಥವಾ ನಮ್ಮ ಸುತ್ತಮುತ್ತ ರಾಜ್ಯಗಳಿಗೆ ಕೊಡುವಷ್ಟು ಕೊಡುಗೆಗಳು ಕೊಡುವಷ್ಟು ಸಪೋರ್ಟು ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದ್ದು ಬಹಳ ಕಡಿಮೆ ಸರ್. ಅಲ್ಲ, ಅದಕ್ಕೆ ಇಚ್ಛಾಶಕ್ತಿ ಇರಬೇಕು ನಿಮಗೆ. ಇವತ್ತು ಅಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ನಾನು ಹೇಳೋದು, ಇವತ್ತು ನಾನು ಕಾವೇರಿ ಪರವಾಗಿದ್ದೀವಿ ನಮ್ಮ ಬಿಜೆಪಿ ಬಿಟ್ರೆ ಇವತ್ತು ಸಂಸದರಾಗ್ಲಿ ಬೇರೆ ಚಾಯ್ಸ್ ಇದೆಯಾ ನಿಮ್ಗೆ? ಬೇರೆ ಚಾಯ್ಸೇ ಇಲ್ಲ. ಇವತ್ತು ಕಾವೇರಿ ಪರವಾಗಿ ಇರಬೇಕು ಒನ್ ಅಂಡ್ ಓನ್ಲಿ ಚಾಯ್ಸ್ ಅಷ್ಟೇ. ಇವತ್ತಿನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳು ಆಗ್ಬೇಕಂತ 40-45 ಜನ ಹೋಗಿ ಡೆಲ್ಲಿನಲ್ಲಿ ಕೂತಿದಾರಲ್ಲ, ಅವ್ರಿಗೆ ಏನಾದ್ರು ಬದ್ಧತೆ ಇದೆಯಾ? ಮಂತ್ರಿಗಳು ಆಗೋದ್ರೆ ಆಗಲಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಸರ್ಕಾರ ರಚನೆ ಮಾಡ್ಕೋಬೇಕು, ಇನ್ನೂ ಮಾಡ್ಕೋ. ಇವತ್ತು ಕರ್ನಾಟಕದಲ್ಲಿ ಕಾವೇರಿ ಇಶ್ಯೂ ಇಷ್ಟೆಲ್ಲ ಬರ್ನಿಂಗ್ ಇಶ್ಯೂ ಇದೆ. ಇದ್ರ ಬಗ್ಗೆ ಯಾಕೆ ಇವರು ಯಾರು ಪ್ರೈವೇಟ್ ಬೆಂಗಳೂರಿಗೆ ವಾಪಸ್ ಬರ್ತಾ ಇಲ್ಲ? ಇವರು ನಾನು ಮಂತ್ರಿ ಆಗ್ಬೇಕು, ನಾನು ಅಷ್ಟಕ್ಕೆ ರಾಹುಲ್ ಗಾಂಧಿ ಅವ್ರು ಕೊಡ್ರಿ ಇಲ್ಲಿ ಲಿಸ್ಟ್ ಕೊಟ್ಟು ಹೋರಿ ನೀವು ಅಂತ ಕಳ್ಸಿದ್ರಂತೆ ಎಲ್ಲಾರು. ಅವ್ರು ಕಳ್ಸಿದ್ರೆ ಬರ್ತಾರೆ. ಅಯ್ಯೋ ಕಾವೇರಿ ವಿಚಾರ ದೊಡ್ಡದಾಗ್ಬಿಟ್ಟಿದೆ, ರೈತರು ಅಲ್ಲಿ ಹೊಯ್ಕೋತಿದ್ದಾರೆ, ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಕನ್ನಡ ಪರ ಸಂಘಟನೆಗಳು ಮತ್ತೆ ಕಾಲಿಡಕ್ ಬಿಡೋದಿಲ್ಲ, ಅವರು ನಮ್ನೇನು ಇಲ್ಲ ಉಳ್ಸಲ್ಲ ಅನ್ನುವಂತ ಭಯ ಭಕ್ತಿ ಇಲ್ಲ ಅವ್ರಿಗೆ. ಅವ್ರಿಗಿರೋದು ನೀವ್ ಹೇಳಿದಾಗೆ ಸಂಪುಟ ಸರ್ಕಸ್, ನಾ ಮಂತ್ರಿ ಆಗ್ತೀನೋ ನೀ ಮಂತ್ರಿ ಆಗ್ತೀಯೋ, ನಾನು ಯಾರನ್ನ ಮಂತ್ರಿ ಮಾಡ್ಬೇಕು ಅನ್ನೋದು ಬಿಟ್ರೆ, ಕಾವೇರಿ ವಿಚಾರ ತುಂಬಾ ದೊಡ್ಡದಾಗ್ತಾ ಇದೆ, ನಾನು ರಾಜ್ಯದಲ್ಲಿ ಇರಬೇಕು, ನಾನು ರಾಜ್ಯದಲ್ಲಿರುವಂತ ಜನರ ಜೊತೆ ಇರಬೇಕು, ಅವರಿಗೆ ಒಂದು ನನ್ನ ಆಶ್ವಾಸನೆ ಮತ್ತು ಭದ್ರತೆಯನ್ನು ಕೊಡ್ಬೇಕು ಅನ್ನೋದಿಲ್ಲ. ಐ ಡೂ ಅಗ್ರಿ ವಿತ್ ಆ ವಿಚಾರದಲ್ಲಿ ನಾನು ನಿಮ್ಗೆ ಎಂಡೋರ್ಸ್ ಮಾಡ್ತೀನಿ ಸರ್. ಇವತ್ತು ರಾಮಲಿಂಗಾರೆಡ್ಡಿ ಅವರು ಬೃಹತ್ ನೀರಾವರಿ ಸಚಿವರಾಗಿದ್ದಾರೆ. ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಅದು. ನನಗೆ ಆರೋಗ್ಯ ಸರಿ ಇಲ್ಲ ಅಂತನೋ ಇಂದ, ಅಥವಾ ನನ್ನ ವಯಸ್ಸಾಗಿದೆ, ನನ್ನ ಸೀನಿಯಾರಿಟಿನಲ್ಲಿ ಬೆಂಗಳೂರು ನಗರಕ್ಕೆ ಮಂತ್ರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಅವರು ಅದ್ರ ಬಗ್ಗೆ ಇಂಟ್ರೆಸ್ಟ್. ಬೆಂಗಳೂರು ನಗರಕ್ಕೆ ಮಂತ್ರಿ ಆದ್ರೆ ಕುಡಿಯೋ ನೀರಿಗೆ ಏನ್ ಮಾಡ್ತಾರಂತೆ? ಅಲ್ಲ, ಅದು ಅವ್ರನ್ನೇ ಕೇಳ್ಬೇಕು ನಾವು. ಎಲ್ಲಿಂದ ಪೈಪ್ಲೈನ್ ಸೂಪರ್ ಡ್ಯಾಮ್ ಇಂದ ಏನಾದ್ರು ಪೈಪ್ಲೈನ್ ತಂದ್ಬಿಟ್ಟು ನೀರು ಕೊಡ್ತಾರಂತ? ಅಲ್ಲ, ಈಗ ಯಾರಿಗೆ ವಿಶ್ವಾಸ ಮತ್ತೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರನ್ನ ಮಂತ್ರಿ ಮಾಡಿದ್ರೆ ಆ ಪರಿಸ್ಥಿತಿ ಈಗೇನೆ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡದ ಬಗ್ಗೆ ಬಹಳ ಕಾಳಜಿ ಇದೆ, ಕರ್ನಾಟಕದ ಬಗ್ಗೆ ಕಾಳಜಿ ಇದೆ. ಮತ್ತು ಅವರು ಮೇಕೆದಾಟುನ ಕೊರೋನಾ ಟರ್ಮ್ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಮುಂದೆ ರಿಸಲ್ಟ್ ಏನು? ಆಪರೇಷನ್ ಸಕ್ಸಸ್, ಪೇಷಂಟ್ ಡೆಡ್. ಹೋರಾಟ ಮಾಡಿಸಿದ್ರಿ, ಆದರೆ ಅದಾದ್ಮೇಲೆ ನಿಮ್ಮ ಸರ್ಕಾರ 3 ವರ್ಷದಿಂದ ಇದೆ, ಇದುವರೆಗೂ ಯಾವುದೇ ಒಂದು ಜನಪರವಾಗಿ ರೈತರ ಪರವಾಗಿ ಇಶ್ಯೂಗಳು ತಗೊಳ್ಳಿಲ್ಲ ನೀವು. ಇವತ್ತು ಮುಖ್ಯಮಂತ್ರಿ ಸ್ವತಃ ನೀವೇ ಇದ್ದೀರಿ. ಹಿಂದೆ ಸಿದ್ದರಾಮಯ್ಯ ಇದ್ರು, ನಿಮ್ಮ ಆಟ ನಡೀತಾ ಇರಲಿಲ್ಲ. ಈಗ ಮುಖ್ಯಮಂತ್ರಿ ನೀವೇ ಆಡಿ ಆಟ. ಯಾಕೆ ಡಿಲೇ ಮಾಡ್ತಾ ಇದ್ದೀರಿ? ಇಮ್ಮಿಡಿಯೇಟಾಗಿ ಹಾಕಿ ಅಪೀಲ್ ಹೋಗಿ ಸುಪ್ರೀಂ ಕೋರ್ಟ್ಗೆ, ಆಮೇಲೆ ಸರ್ವ ಪಕ್ಷಗಳನ್ನ ಸೇರಿಸೋ ಕಾರ್ಯ ಮಾಡಿ. ನೀವು ಸರ್ ಮೇಕೆದಾಟು ವಿಚಾರ ಆಯ್ತು, ರಾಜ್ಯದ ನೀರಾವರಿ ವಿಚಾರ ಆಗಿರ್ಬೋದು ಸರ್, ಎಷ್ಟು ನೀವು ಸಂಸದರು ಧ್ವನಿ ಎತ್ತಿದ್ದೀರಿ ಸರ್. ದೇವೇಗೌಡರು ಆ ಇಳಿ ವಯಸ್ಸಲ್ಲೂ ಕಣ್ಣೀರು ಹಾಕೊಂಡು ದಯವಿಟ್ಟು ನೀರಾವರಿ ಯೋಜನೆಗಳ ಬಗ್ಗೆ ಯೋಚನೆ ಮಾಡಿ ಅಂತ ಎಳೆದು ಬಿಟ್ರೆ ಸರ್, ಬರೀ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಸೇರಿದಂತೆ ರಾಹುಲ್ ಗಾಂಧಿ ಅವ್ರನ್ನ ಬೈಯಾಕೆ ಮುಂದಿರ್ತಿರೋ ಹೊರತು ನೀವು MP ಗಳು ಯಾವತ್ತು ಇಲ್ಲಿನ ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ನೀವು ಯಾರು ಮಾತಾಡಲ್ಲ. ನೀವು ನಿಮ್ಗೆ ರಾಹುಲ್ ಗಾಂಧಿ ಅವರನ್ನು ಬೈಯೋದಕ್ಕೆ, ಮುಖ್ಯಮಂತ್ರಿಗಳನ್ನು ಬೈಯೋದಕ್ಕೆ ನೀವು ಸಂಸತ್ನ ವ್ಯಾಲ್ಯೂಯೇಬಲ್ ಟೈಮ್ ಅನ್ನ ಯೂಸ್ ಮಾಡ್ಕೊಳ್ತೀರಿ ಹೊರತು ಇಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಕ್ ನಿಮ್ ಯಾರ ಹತ್ರ ಟೈಮ್ ಇರಲ್ಲ ನಿಮ್ ಸಂಸದರು, ಇವನ್ ತೇಜಸ್ವಿ ಸೂರ್ಯ ಅವ್ರು ಇನ್ಕ್ಲೂಡಿಂಗ್. ಇವತ್ತು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಚರ್ಚೆ ಆಗ್ತಾ ಇದೆ. ಇವತ್ತು ಚರ್ಚೆ ಆಗ್ತಿದೆ ಸರ್, ಬಟ್ ಎಷ್ಟು ಸರಿ ಧ್ವನಿ ಎತ್ತಿದಿರಿ ಹೇಳಿ ಸರ್, ನೀವು ಹೇಳಿ ಸರ್. ಆಯ್ತು ಸರ್, ಎಷ್ಟು ಸರಿ ಧ್ವನಿ ಎತ್ತಿದ್ದಾರೆ, ಯಾರ್ಯಾರು ಎತ್ತಿದ್ದಾರೆ ಸರ್? ಅಟ್ಲೀಸ್ಟ್ ಯಾರು ಮಾತಾಡಿದ್ದಾರೆ ಸರ್? ನೀವು ಕಾವೇರಿ ಅಂತ ಅಂದ್ರಿ, ತಮಿಳ್ನಾಡು MP ಗಳು ಏನಿಲ್ಲ ಹರಿದು ತಿಂದ ಬಿಡ್ತಾರ ಅವರು. ನಮ್ಮ MP ಗಳು ಸುಮ್ಮ ಕುಂತಿರ್ತಾರ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಬಟ್ ಮೋದಿ ಅವ್ರು ಮೂಗು ಮುಚ್ಚಿದ್ರೆ ಮಾತ್ರ ಬಾಯಿ ತೆಗಿತಾರ ಅವರು. ಸಂಪುಟದಲ್ಲಿ ಧ್ವನಿ ಎತ್ತಿ ಮಾತಾಡೋದು. ಇವತ್ತು ಸೋಮಣ್ಣವರು, ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ ಅವರು ಎಲ್ಲ ಇವತ್ತು ಸಭೆ ಮಾಡಿ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಕೇಂದ್ರಕ್ಕೆ ಒತ್ತಡ ಕೊಡ್ತಕ್ಕಂಥ ಕೆಲಸ, ಕೇಂದ್ರದಿಂದ ಆಗಿರೋ ಕೆಲಸ ಅಲ್ಲ ಇದು. ಇದು ರಾಜ್ಯದ ಕೇಂದ್ರ ಸರ್ಕಾರ ಏನಾದ್ರು ಡೈರೆಕ್ಷನ್ ಕೊಟ್ಟಿಲ್ಲ, ನ್ಯಾಯಮಂಡಳಿಗಳು ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ನ ಹೇಗೆ ಮಾಡಬೇಕು, ಹೇಗೆ ಇಲ್ಲಿ ಅನ್ಯಾಯ ಆಗ್ತಿದೆ ಅಂತಕ್ಕಂಥದ್ದು ಮನವರಿಕೆ ಮಾಡೋ ಕೆಲಸ ಮಾಡ್ತಾರೆ. ಆದರೆ ರಾಜಕೀಯವಾಗಿ ಅಧಿಕಾರ ಇರ್ತಕ್ಕಂಥವರು ಇಮ್ಮಿಡಿಯೇಟಾಗಿ ಕೇಂದ್ರ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಇದು ಕೋರ್ಟ್ನ ನಿಯಮಗಳನ್ನ ಪಾಲಿಸೋದಕ್ಕೆ ಸರ್ಕಾರನೇ ತಗೋಬೇಕು ಸ್ಟೆಪ್ಸು. ಪ್ರಧಾನಮಂತ್ರಿಗಳಾಗಲಿ ಅಥವಾ MP ಗಳಾಗಲಿ ತಗೊಳ್ಳೋಂಥದ್ದಲ್ಲ. ನಾವು ಈ ಹಿಂದೆ ನೋಡಿದ್ದೀವಿ, ನಾವು ನೀವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಚಿನ್ನಾರಾಮ್ ಅವರೇ. ಕೋರ್ಟ್ಗೆ ಹೋದಾಗ ಭಾಳ ಸರಿ ಸುಪ್ರೀಂ ಕೋರ್ಟ್ ಫಸ್ಟ್ ನೀರು ಬಿಡ್ರಿ ಆಮೇಲೆ ಬರ್ರಿ ಅಂತಾರೆ ಅವರು.
ಬಾಳ್ ಸರಿ ಹಿಂಗಾಗಿದೆ ಅಲ್ವಾ ಸರ್ ಚಂದ್ರಶೇಖರ್ ಅಲ್ಲ, ಸರ್? ಫಸ್ಟ್ ನೀರ್ ಬಿಡ್ರಿ, ಪಾಲನೆ ಮಾಡ್ರಿ, ಆಮೇಲೆ ಬರ್ರಿ ನಾವು ಯೋಚನೆ ಮಾಡ್ತೀವಿ ಅಂತ. ಬಂಗಾರಪ್ಪನವ್ರನ್ನ ಆದರ್ಶವಾಗಿ ತಗೊಂಡು ನಾವ್ ಬಿಡೋದಿಲ್ಲ ಅಂತ ಸುಗ್ರೀವಾಜ್ಞೆ ಮಾಡಿಸಿ ಆಮೇಲೆ ಏನಾಯ್ತು? ಬಂಗಾರಪ್ಪನ ಆದೇಶ ಕೊಟ್ಟಿದ್ದ. ಬಂಗಾರಪ್ಪನವ್ರ ಆದೇಶ ತಗೊಳ್ಳೋದಕ್ಕೆ ಯಡಿಯೂರಪ್ಪ ಅದೇ ತಗೊಂಡ್ರ, ಜಗದೀಶ್ ಶೆಟ್ಟರ್ ತಗೊಂಡ್ರ, ಸದಾನಂದ ಇಲ್ಲ ಗೌಡ ಸರ್, ಸುಗ್ರೀವಾಜ್ಞೆ ಆದ್ಮೇಲೆ ಏನಾಯ್ತು ಗೊತ್ತಾ ನಿಮ್ಗ? ಮೇಡಮ್ ಅವ್ರು ನಾನೇ ಆಮೇಲೆ ಏನಾಯ್ತು? ಸುಗ್ರೀವಾಜ್ಞೆ ತಗೊಂಡ್ಮೇಲೆ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕ್ತು, ಬಿಟ್ರು. ನೀವು ಆ ಕ್ಷಣಕ್ಕೆ ನೀವು ಒಂದು ರೆಸಿಸ್ಟೆಂಟ್ ಇಲ್ಲ ಅಂತ ನೀವು ತೋರಿಸಬಹುದು, ಆಮೇಲೆ ಮತ್ತೆ ಬಗ್ಲೇಬೇಕು. ಯಾಕಂದ್ರೆ ಈ ನೆಲದ ಕಾನೂನಿಗೆ ನಾವೆಲ್ಲರೂ ಕೂಡ ಬಂದಿ ಆಗ್ಬಿಟ್ಟಿದೀವಿ. ಸೊ ಹೀಗಾಗಿ ಆಸ್ತಿ ಪಾಸ್ತಿ ನಷ್ಟಕ್ಕೆ ಪರಿಹಾರನೇ ಕಟ್ಕೋ, ಅದೇ ಕೊಡಿಸ್ತು ಹೌದು, ಕೋರ್ಟೆ ಕೊಡಿಸ್ತು. ಸೊ ಹೀಗಾಗಿ ಸರ್ ಇದು ಈಗ ಸರ್ ಈಗ ಒಂದು ನಮಗೆ ಬೇಕಾಗಿರೋದೇನು ಸರ್? ಸಂಕಷ್ಟ ಸೂತ್ರ ಸರ್. ಆ ಸಂಕಷ್ಟದ ಸೂತ್ರದ ಬಗ್ಗೆ ಇವತ್ತು ಮಾತಾಡ್ತೀವಿ, ನಾಳೆ ಮಳೆ ಬಂತಂದ್ರೆ ಮರ್ತಾ ಬಿಡ್ತೀವಿ, ಮತ್ತೆ ಬರಗಾಲ ಬಂದಾಗ ಮತ್ತೆ ಸಂಕಷ್ಟ ಸೂತ್ರ. ಅದು ಒಂದು ಸೂತ್ರಕ್ಕೆ ಸಂಬಂಧಪಟ್ಟಂತ ಸರಿಯಾದಂತಹ ಒಂದು ಏನ್ ಹೇಳ್ತಾರೆ ಮಾಪನ ಅಥವಾ ವ್ಯಾಖ್ಯಾನ ಅದನ್ನ ಕಂಡ್ಕೋಬೇಕಲ್ಲ ಸರ್, ಯಾವತ್ತಾದ್ರೂ ಒಂದಿನ ಮಾಡ್ಬೇಕಲ್ಲ. ಇವತ್ತು ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ಲಿ. ಈಗ ಬರ್ತಾರಲ್ಲ ವಿಜಯ್ ಅವರು ಬರ್ತಾ ಇದಾರಂತೆ, ಅದೇನೋ ವಿಧಾನಸೌಧದಲ್ಲಿ ಅವ್ರು ಬರ್ತಾರೆ, ಇಂಥ ಫುಲ್ ಏನೋ ಕಚೇರಿಗೆಲ್ಲ ಸುಣ್ಣ ಬಣ್ಣ ಹೊಳೆದು ಮಸ್ತ್ ಮಾಡ್ತಿದಾರಂತೆ, ಅವ್ರಿಗೇನೋ ವೈಮಾನಿಕ ಸಮೀಕ್ಷೆ ಕೂಡ ಮಾಡಿಸ್ತಾರಂತೆ. ಈಗ ಇಲ್ಲಿ ಆಗ್ತಾ ಇರುವಂತ ಘಟನೆಗಳು ನೋಡಿದ್ರೆ ಮೋಸ್ಟ್ಲಿ ಅವ್ರು ಬರೋದು ಡೌಟೇ ಇರ್ಬೇಕು. ಏನ್ ಕುಮಾರ್ ಅವರೇ ಬರ್ತಾರಂತ ಬರಕ್ ಬಿಡೋದಿಲ್ಲ, ಬೇರೆ ವಿಚಾರ. ಬರಕ್ ಬಿಡಲ್ಲ ಸರ್, ರಾಜ್ಯಕ್ಕೆ ಬರಕ್ ಬಿಡೋದಿಲ್ಲ, ಬರಕ್ ಬಿಡಲ್ಲ. ಬೇಕಾಗಿಲ್ಲ. ಏನ್ ಅಲ್ಲ ಸರ್, ಸೌಹಾರ್ದಯುತವಾಗಿ ಮಾತಾಡಿ ಇವ್ರು ಬಗೆಹರಿಸ್ತಾರೆ. NTR MGR ಕರುಣಾನಿಧಿ ಕಾಲಕ್ಕೆ ಹೋಯ್ತು. ಕರುಣಾನಿಧಿ ಕಾಲಕ್ಕೆ ಜೈಲಲ್ಲಿದ್ದವ್ರ ಮತ್ತೆ ಪರಿಸ್ಥಿತಿ, ಜಗದೀಶ್ ಶೆಟ್ಟರ್ ಇದ್ದಾಗ ಜೈಲಿದ್ದವ್ರ ಪರಿಸ್ಥಿತಿ ನೋಡಿದ್ರ ನೀವು? ಏನ್ ಮಾಡಿದ್ರು ಅವರು? ಒಂದ್ ಹನಿ ನೀರ್ ಕುಡಿಲಿಲ್ಲ. ಅದನ್ನ ಹೇಳೋದಕ್ಕೆ ಒಂದು ಸುಸಜ್ಜಿತವಾದ ಲೇಖಕರನ್ನ ಇನ್ನೊಬ್ಬರನ್ನ ಕರ್ಕೊಂಡು ಅಲ್ಲಿ ಹುಡ್ತಾಳೆ, ಇಲ್ಲಿ ಬರ್ತಾಳೆ. ಇಲ್ಲಿ ಎಷ್ಟು ಜನ ರೈತರು ಅದನ್ನ ಬಳಸ್ಕೊತಿದ್ದಾರೆ, ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಷ್ಟು ಜನ ಕುಡಿಯಕ್ ಅದನ್ನ ಬಳಸ್ಕೊಂತ ಇದ್ದಾರೆ. ಏನ್ ಪರಿಸ್ಥಿತಿ? ಮುಖ್ಯಮಂತ್ರಿಗಳ ವಿಜಯನ ಬರಬೇಡಿ, ನಿಮ್ಮಲ್ಲಿಂದ ಸಮಿತಿ ತಜ್ಞರನ್ನ ಜಯಲಲಿತಾ ಅವ್ರದ್ದು ಹೇಳಿ ಚೇರ್ ತಗೊಂಬಂದ್ರ, ಚೇರ್ ತಗೊಂಬಂದ್ರು, ನೀರು ತಗೊಂಬಂದ್ರು, ಬಂದು ಇಲ್ಲಿ ಕುತ್ಕೊಂಡು ಅಳ್ಸಕ್ಕಾಗಲ್ಲ ಸರ್. ನೀವು ಏನ್ ಅಳ್ಸಿದ್ರು ಹುಟ್ಟ ಅಳ್ಸಕ್ಕಾಗಲ್ಲ, ಹೌದಿಲ್ರಿ ಸರ್? ಅಳ್ಸಕ್ಕಾಗಲ್ಲ. ನಂಬರ್ ಒನ್ ಕಾವೇರಿ ಇಲ್ಲಿ ಹುಟ್ಟಿದ್ರೇನು, ಅಲ್ಲಿ ಹರಿದ್ರೇನು, ನೀರೇ ಕಾವೇರಿ ನೀರೇ. ಕರ್ನಾಟಕದಲ್ಲಿ ಕೂಡಿದ ತಕ್ಷಣ ಅದೇನು ಕಾಳಿ ನದಿ ನೀರಾಗುತ್ತಾ? ಕರುಣಾನಿಧಿ 3 ಸತಿ ಬಂದೋಗಿದ್ದಾರೆ, ಜಯಲಲಿತಾ ಒಂದ್ಸರಿ ಬಂದೋಗಿದೆ, ಎಲ್ಲ ಮುಖ್ಯಮಂತ್ರಿಗಳು ಮಾತಾಡಿದಾರಲ್ಲ. ಆಗಬಹುದೇನೋ, ಇವ್ರೇನೋ ಏನಾಗುತ್ತೆ? ಅಲ್ಲ, ಸಾಂಪ್ರದಾಯಿಕವಾದಂತಹ ಎಲ್ಲಾ ರೀತಿಯಾದಂತಹ ಈ ತರ ಪರಿಸ್ಥಿತಿಯಲ್ಲಿ ವಿಚಾರಗಳನ್ನ ಬಿಟ್ಟು ಬರ್ತಾ ಇದಾರಲ್ಲ ವಿಜಯ್ ಅವರು. ನ್ಯಾಯಾಲಯದ ವಿಚಾರ ಇದ್ದಾಗ ಅವ್ರು ಬಂದಿರ್ಲಿಲ್ಲ. ನ್ಯಾಯಾಲಯದ ಯಾವುದೇ ಅಲ್ಲ ಸರ್, ಬಂದ್ರೆ ಏನಾದ್ರೂ ಆಗ್ಬಹುದಲ್ಲ ಮಾತುಕತೆಯ ಮೂಲಕ ಸರ್. ಎಲ್ಲದಕ್ಕೂ ಮಾತುಕತೆಯ ಮೂಲಕ ನಂಬದಿಲ್ಲ. ಯಾಕಂತಂದ್ರೆ ನೀವು ಬೆಂಬಲ ಕೊಟ್ಟಿದ್ರಲ್ಲ, ಇವ್ರು ಹೊಸಬ್ರಲ್ಲ ಸರ್.